ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದ್ದು ಕ್ವೀನ್ ಚಾನಲ್ ನೋಡ್ತಿದ್ರು ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಷ್ಟೊಂದು ದಿನ ಆದಮೇಲೆ ಲಾಗ್ನ ಮಾಡ್ತಿದ್ದೀನಿ. ಸೊ ನಿಮಗೆ ಎಲ್ರಿಗೂ ಗೊತ್ತು ಪಾಪು ಇರೋದ್ರಿಂದ ಲಾಗ್ ಮಾಡೋದು ಕಷ್ಟ ಅಂತ ನಾನಿವತ್ತು ನಮ್ಮನೆ ಹೋಮ್ ಟೂರ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನಮ್ಮನೆ ಹೇಗಿದೆ ಏನು ಅನ್ನೋದನ್ನ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಬಾಲ್ಕನಿಲಿ ಏನು ಇಟ್ಟಿಲ್ಲ, ನಾವು ಇಷ್ಟೇ ಇಟ್ಟಿರೋದು. ನಾನು ಶೂರ್ ಹಾಕಿಟ್ಟಿದ್ದೀನಿ. ಅದು ಬಿಟ್ಟರೆ ಅದು ಫ್ರೇಮ್ ಬಂದಿದ್ದು ಫೋಟೋ, ಅಲ್ಲೊಂದು ಸ್ವಲ್ಪ ಸ್ಲಿಪ್ಪರ್ಸು ಡಸ್ಟ್ಬಿನ್ ಇಟ್ಟಿದ್ದೀನಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಬನ್ನಿ ನಮ್ಮ ಮನೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಹಾಲು ಇಷ್ಟು ದೊಡ್ಡದಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿದೆ. ಇಲ್ಲಿ ನಾವು ಟಿವಿ ಇಟ್ಟಿದ್ದೀವಿ. ಹಂಗೆ ಬಾ ಸೂರ್ಯ. ಇದು ನನ್ನ ಮಗಳಿಗೆ ಸೇವಿಂಗ್ಸ್ಗೆ ಅಮೌಂಟ್ ಇಟ್ಟಿದ್ದೀವಿ. ಇಲ್ಲಿ ಸುಮ್ಮನೆ ಫ್ರೇಮ್ ಇಟ್ಟಿದ್ದೀವಿ. ಇವ್ನು ಗೇಮ್ ಅಂತ ತೊಗೊಬಂದ, ತುಂಬ ವೇಸ್ಟ್ ಆಫ್ ಖರ್ಚು ಮಾಡ್ತಾನೆ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತು ಇದು ನಂದು ಸೂರ್ಯದ ಫೋಟೋ. ಇಲ್ಲಿ ನಮ್ಮ ರಾಘವೇಂದ್ರನ ಫೋಟೋ ಇಟ್ಟಿದ್ದೀನಿ. ಸೊ ಇದು ನಮ್ಮ ಹಾಲು. ಇದೆಲ್ರಿಗೂ ಗೊತ್ತಿದೆ, ಮಹಿಮಾ ಹಂಗೆ ರಿವಿಲ್ಗೆ ಮಾಡಿಸಿದ್ದು. ಇಲ್ಲಿ ಸೋಫಾ. ಇಷ್ಟು ಬಂದ್ಬಿಟ್ಟು ನಮ್ಮ ಹಾಲ್. ಹಂಗೆ ಈ ಕಡೆ ಬಂದರೆ ಇದು ನನ್ನ ಪುಟ್ಟ ದೇವ್ರ ಮನೆ. ಇದು ನಮ್ಮ ಪುಟ್ಟ ದೇವ್ರ ಮನೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು, ಲೇಟ್ ಆಗೋಯ್ತು ಅಂತ ನಾನು ಮಾಡಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬನ್ನಿ ಗೈಸ್, ಇವಾಗ ಸೂರ್ಯನು ಕೂಡ ಜಾಯ್ನ್ ಆಗಿದ್ದಾನೆ. ನೆಕ್ಸ್ಟ್ ರೂಮ್ನ ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್ ಈ ರೂಮ್ ಬಂದ್ಬಿಟ್ಟು ಸೂರ್ಯ ಫ್ರೆಂಡ್ಸ್ ಹಾಗೂ ನನ್ನ ಫ್ರೆಂಡ್ಸ್ ಬಂದರೆ ಪಾರ್ಟಿ ಎಲ್ಲ ನಾವು ಮನೇಲೆ ಮಾಡ್ತೀವಿ. ಪ್ರವೀಣ್ ಅಣ್ಣ ಆಗಿರ್ಬೋದು, ಸೂರ್ಯ ಫ್ರೆಂಡ್ಸು ಎಷ್ಟೊಂದು ಜನ ಇದ್ದಾರೆ. ಎಲ್ಲರೂ ಬಂದರೆ ನಾವು ಇದೇ ರೂಮಲ್ಲೇ ಇರೋದು. ಇನ್ನೊಂದು ತೋರಿಸ್ಲೇಬೇಕು, ಬನ್ನಿ ತೋರಿಸ್ತೀನಿ. ಇನ್ನೊಂದು ನೋಡಿ ಗೈಸ್, ಫೈನಲಿ ನಮ್ಮ ಬಾಸ್ ಫೋಟೋ ನಮ್ಮ ಮನೇಲಿ. ನನ್ ಒಂದು ಡ್ರೀಮ್ ಅಂತಾನೆ ಹೇಳ್ಬೋದು. ನನ್ಗೆ ಈ ಫೋಟೋನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಕಡೆಯಿಂದ ಮಾಡ್ಕೊಟ್ಟಿದ್ದು. ಕ್ವಾಲಿಟಿ ಆಗಿರ್ಬೋದು ಎಲ್ಲಾನು ಕೂಡ ಸಕ್ಕತ್ತಾಗಿದೆ. ಅವರು ನೀಟಾಗಿ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೀವೇನಾದ್ರು ಈ ತರ ಫ್ರೇಮ್ ಮಾಡಿ ಮತ್ತೆ ಒರಿಜಿನಲ್ ಫೋಟೋ ಅದೇ ಒರಿಜಿನಲ್ಲೇ ಅವ್ರು ಇಷ್ಟು ಕ್ಲಿಯರ್ ಆಗಿ ಮಾಡ್ಕೊಟ್ಟಿದ್ದಾರೆ ನನ್ಗೆ. ಇದನ್ನೇನಾರ ನೀವು ಮಾಡಿಸ್ಬೇಕು ಅಂತಿದ್ರೆ ಅವ್ರ ಅಕೌಂಟ್ ನಾನು ಮೆನ್ಷನ್ ಮಾಡಿರ್ತೀನಿ, ಖಂಡಿತ ಮಾಡಿಸ್ಕೊಳ್ಳಿ. ಅಷ್ಟು ಕ್ವಾಲಿಟಿ ಸಕ್ಕದಾಗಿದೆ. ಕೊನೆಗೂ ನಮ್ ಬಾಸ್ ಫೋಟೋ ನಮ್ಮ ಮನೆಗೆ ಬಂದ್ಬಿಟ್ಟು. ಇದು ಅವ್ರ ಇನ್ಸ್ಟಾಗ್ರಾಮ್ ಇದು ಸೈಡ್ ಬಾ ಇದೆ ಫೋಟೋ ಮಂದಿರ್ ಅಂತ. ಸೊ ತುಂಬಾ ಇವಾಗ ನಾವು ರೀಸೆಂಟ್ ಆಗಿ ಈ ಬೀರುನ ತಗೊಂಡಿದ್ದು. ಯಾಕಂದ್ರೆ ತುಂಬಾ ಬಟ್ಟೆ ಇರೋದ್ರಿಂದ ಬೀರುನೇ ಸಲ್ತಿರ್ಲಿಲ್ಲ. ಈ ಬೀರುನ ತಗೊಂಡೆ. ಇದ್ರ ಮೇಲೆ ಸ್ವಲ್ಪ ಐಟಮ್ಸ್ ನ ದೊರ್ಸ್ಕೊಂಡಿದೀನಿ. ಇದು ಬಂದ್ಬಿಟ್ಟು ನಂದು ಡ್ರೆಸ್ಸಿಂಗ್ ಟೇಬಲ್. ಇದ್ರಲ್ಲಿ ಏನು ಇಟ್ಟಿಲ್ಲ ಗೈಸ್, ಅಷ್ಟೊಂದು ನಂಗೆ ಬೇಕಾಗಿರೋದನ್ನ ಮಾತ್ರ ಇಟ್ಟಿದ್ದೀನಿ. ಈ ರೂಮ್ ಬಂದ್ಬಿಟ್ಟು ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ಬರ್ತಾರಲ್ಲ ಅವ್ರಿಗೆ ಎಣ್ಣೆ ಹೊಡಿಯೋದಾಗ್ಲಿ ಎಲ್ಲಾನು ಇಲ್ಲೇ ಮಾಡ್ತಾರೆ. ಸೂರ್ಯ ಆಗಿರ್ಬೋದು, ಸೂರ್ಯ ಫ್ರೆಂಡ್ಸ್ ಎಲ್ಲಾರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ರೂಮ್ನ ತೋರಿಸ್ತೀನಿ, ಅಡುಗೆ ಮನೆ ತೋರಿಸ್ತೀನಿ. ಅದಾದ್ಮೇಲೆ ನಮ್ಮ ರೂಮ್ ತೋರಿಸ್ತೀನಿ. ಬನ್ನಿ. ಇದು ನನ್ನ ಪುಟ್ಟ ಅಡುಗೆ ಮನೆ. ಸೊ ಇವಾಗ ಸೂರ್ಯ ಶಬರಿಮಲೆಗೆ ಹೋಗೋದ್ರಿಂದ ನಾವು ಮನೆಯೆಲ್ಲ ಪೇಂಟ್ ಮಾಡಬೇಕು, ಹಾಗೆ ಇನ್ನು ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಡೈಲಿ ವ್ಲಾಗ್ನ ಇನ್ಮೇಲೆ ಕಂಟಿನ್ಯೂ ಆಗಿ ಮಾಡ್ತೀನಿ. ಆದರೆ ನಂಗೆ ಸೂರ್ಯ ಸಪೋರ್ಟ್ ಬೇಕು, ಅವ್ನು ಮಾಡ್ತಿಲ್ಲ. ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡ್ತಿಲ್ಲ. ಇದು ನನ್ನ ಪುಟ್ಟ ಅಡುಗೆ ಮನೆ, ಇದರಲ್ಲಿ ಏನೂ ಇಲ್ಲ. ಸೊ ನೆಕ್ಸ್ಟು ಹಂಗೆ ಬಂದರೆ ದೇವ್ರ ಮನೆ ತೋರಿಸಿದ್ದೀನಿ. ಇದು ಹಾಲ್ ತೋರಿಸಿದ್ದೀನಿ. ಹಾಲಲ್ಲಿ ಟಿ ವಿ ಇಟ್ಟಿದ್ದೀವಿ. ಇದು ಫ್ರಿಡ್ಜ್ ಅಂತಿದ್ದೀನಿ ಗೈಸ್ ನಾನು. ಇದು ಫಿಶ್ ಟ್ಯಾಂಕ್. ಫ್ರಿಡ್ಜ್ ನೀವು ಕೋಲ್ಡ್ ವಾಟರ್ ಎಲ್ಲ ಇಲ್ಲ ಫಿಶ್ ಟ್ಯಾಂಕು. ಫ್ರಿಡ್ಜ್ ತಗೋಬೇಕು ಗೈಸ್, ನಮ್ಮ ಗಂಡ ಕರ್ಕೊಂಡೇ ಹೋಗ್ತಿಲ್ಲ. ಇದು ಬಂದ್ಬಿಟ್ಟು ವಾಶ್ರೂಮ್. ಇದು ಬಂದ್ಬಿಟ್ಟು ನಮ್ಮ ರೂಮ್ ನೋಡಿ ಗೈಸ್ ಹೇಗಿದೆ. ನನ್ನ ಮಗಳು ಮಲಗಿದ್ದಾಳೆ, ಅವಳು ಎದ್ಬಿಟ್ರೆ ಕಷ್ಟ. ಸೊ ಈ ಟೆಡಿನ ಸೂರಿ ಕೊಡಿಸಿದ್ದು ಗೊತ್ತು. ಇಲ್ಲಿ ಇದು ನಮ್ಮ ಅತ್ತೆ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ. ಇದು ನನಗೆ ನಮ್ಮ ಅತ್ತೆದು ಫೇವ್ರೆಟ್ ಪಿಕ್ಕು. ಇದನ್ನು ಕೂಡ ಅವರೇ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ಬಂದ್ಬಿಟ್ಟು ನಮ್ಮ ರೂಮು. ನನ್ನ ಮಹಿಮಾ ಗೈಸ್ ಇವಾಗ ಹೆಂಗೆ ಮಾತಾಡ್ತಾಳಂದರೆ ಸಕ್ಕದಾಗಿ ಮಾತಾಡ್ತಾಳೆ. ನಾನು ಅದನ್ನೇ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಸೂರ್ಯನೇನಾದ್ರು ಪಪ್ಪು ಅಂತ ಕರೆದ್ರೆ ಅವಳು ಕರೀತಾಳೆ, ಎಲ್ಲರ ಹೆಸ್ರು ಹೇಳ್ತಾಳೆ. ಒಂಥರ ಚಿಲ್ ಮಾಡ್ಬೋದು, ಚೆನ್ನಾಗಿತ್ತು. ನನ್ಗೆ ಅವ್ರು ಇನ್ನೊಂದು ಫ್ರೇಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಫ್ರೇಮು ಕೂಡ ಅವರೇ ಮಾಡಿಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಕ್ಕದಾಗಿದೆ. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಿಲ್ಲ, ನಿಮಗೆ ಬೇಕಿದ್ರೆ ಖಂಡಿತ ತಗೊಳ್ಳಿ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ. ಇಷ್ಟೇ ನಮ್ಮದು ಪುಟ್ಟು ಮನೆ. ನಾವಿರೋದೇ 3 ಜನ, ನಾನು ಸೂರ್ಯ ಪಾಪು. ಸೊ ನಮ್ಮ ಪುಟ್ಟು ಮನೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.